ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಹಿಂಸೆ ತ್ಯಾಗದ ಪರಮೋಚ್ಚ ಆದರ್ಶ ಅಂತ ಮೆರೆದಿದ್ದ ಧರ್ಮ ಅಂದ್ರೆ ಅದು ಜೈನ ಧರ್ಮ. ಭವ ಬಂಧನಗಳನ್ನೇ ಕಳಚಿ ಸಂಕಲೆಗಳನ್ನ ಕಡಿದುಕೊಂಡು ದಿಗಂಬರತ್ವವನ್ನೇ ಧರಿಸಿದ ಆದರ್ಶ ಪುರುಷ ಬಾಹುಬಲಿ. ತಪಸ್ಸು ಸಣ್ಣ ಸಾಧನೆಯಲ್ಲ, ದಿಗಂಬರ ವೇಷ ಧರಿಸುವುದೂ ಸಣ್ಣ ಸಾಧನೆಯಲ್ಲ. ಹಾಗೆಯೇ ಇಚ್ಛಾಮರಣ ಮರಣ ಮಹೋತ್ಸವದ ಆಚರಣೆ ಮಾಡಬೇಕಾದ್ರೆ ಆತ ಅತಿದೊಡ್ಡ ಸಾಧಕನೇ ಆಗಿರಬೇಕಾಗತ್ತೆ. ಬಾಹುಬಲಿ ಕಾಲ್ಪನಿಕ ವ್ಯಕ್ತಿಯಲ್ಲ, ಇತಿಹಾಸದ ಒಂದು ವ್ಯಕ್ತಿತ್ವ. ಇಂತಹದ್ದೇ ಮತ್ತೊಂದು ಶ್ರೇಷ್ಠ ಆಚರಣೆ ಸಲ್ಲೇಖನ. ಸಲ್ಲೇಖನದ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಪರರಿಗೆ ಅಹಿಂಸಾತ್ಮಕವಾಗಿರುವ ಈ ಆಚರಣೆ ಹಿಂಸಾ ಸ್ವರೂಪದ್ದು ಅಂತ ಅನೇಕರ ತಿಳುವಳಿಕೆಯಾಗಿದೆ. ಹಾಗಾಗಿಯೇ ಏನೋ ಸಲ್ಲೇಖನವನ್ನ ನಿಷೇಧಿಸಬೇಕು ಎಂಬ ಕೂಗುಗಳು ಹಿಂದಿನಿಂದಲೂ ಕೇಳಿಬಂದಿವೆ. ಬನ್ನಿ ಹಾಗಾದ್ರೆ ಸಲ್ಲೇಖನ ಅಂದ್ರೆ ಏನು, ಜೈನ ಧರ್ಮದಲ್ಲಿ ಯಾಕೆ ಅಹಿಂಸೆಯನ್ನ ಮಾಡೋದಿಲ್ಲ, ಜೈನ ಧರ್ಮದ ಮಹತ್ವವೇನು, ಜೈನ ಧರ್ಮಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಏನು ನಂಟು, ಬನ್ನಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನೀವೇನಾದ್ರೂ ಶ್ರವಣಬೆಳಗೊಳಕ್ಕೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಜೈನ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಒಂದೇನಾ? ನಿಮ್ಮಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜೈನ ಧರ್ಮದವರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಅವರಿಗೆ ಶೇರ್ ಮಾಡಿ. ಜೈನ ಧರ್ಮ ಭಾರತದಲ್ಲಿ ಉಗಮಿಸಿದ ಒಂದು ಧರ್ಮ. ಈ ಧರ್ಮದ ಸಿದ್ಧಾಂತದ ಪ್ರಕಾರ ಇದು ವಿಶ್ವದ ಅನಂತ ಸತ್ಯಗಳ ಮೇಲೆ ಆಧಾರವಾದ ಧರ್ಮವಾಗಿದೆ. ಪಾರಂಪರಿಕ ನಂಬಿಕೆಯ ಅನುಸಾರ ಋಷಿ ಭವದೇವ ಈ ಸತ್ಯಗಳನ್ನ ಮೊದಲು ಅರಿತವ. ಈ ಅರಿವನ್ನ ಪಡೆದವರು ತೀರ್ಥಂಕರು ಅಂತ ಕರೆಯಲಾಗತ್ತೆ. ಋಷಿ ಭವದೇವನ ನಂತರ ಬಂದ 23 ತೀರ್ಥಂಕರಲ್ಲಿ ಕೊನೆಯವ ವರ್ಧಮಾನ ಮಹಾವೀರ. ಜೈನ ಎಂದರೆ ಜೀನ ಎಂಬ ಶಬ್ದದಿಂದ ಉತ್ಪತ್ತಿಯಾದ ಶಬ್ದವಾಗಿದ್ದು, ಜೀನ ಎಂದರೆ ಇಂದ್ರಿಯಗಳನ್ನ ಗೆದ್ದವನು ಅಂತ ಹೇಳಬಹುದು. ಕರ್ಮದ ಕಟ್ಟನ್ನು ಮುರಿದು ಸಂಸಾರವನ್ನ ದಾಟಿ ಮುಕ್ತಿಯನ್ನ ಪಡೆದವ ಜೀವರಿಗೆ ಜೀನರು ಅಂತ ಹೆಸರು. ಜೀನರಿಂದ ಉಪದೇಶಿಸಲ್ಪಟ್ಟ ಧರ್ಮವೇ ಜೈನ ಧರ್ಮ. ಜೈನ ಧರ್ಮವು ಅತ್ಯಂತ ಪ್ರಾಚೀನವಾದುದು, ಬೌದ್ಧ ಧರ್ಮಕ್ಕಿಂತ ಹಿಂದಿನದು. ಈ ಧರ್ಮದ ಆದಿ ಅಂದ್ರೆ ಮೊದಲನೆಯ ತೀರ್ಥಂಕರ ಅಂದ್ರೆ ಅದು ಆದಿನಾಥ. 24 ತೀರ್ಥಂಕರಲ್ಲಿ ಮಹಾವೀರನು 24ನೆಯ ತೀರ್ಥಂಕ. ಇವನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದು ಜೈನ ಧರ್ಮವನ್ನ ಪ್ರಖ್ಯಾತಗೊಳಿಸಿದ. ಒಂದು ಕಾಲದಲ್ಲಿ ಇದು ರಾಜಧರ್ಮವಾಗಿದ್ದು 8ನೇ ಶತಮಾನದ ನಂತರ ಅವನತಿ ಹೊಂದಿತು. ಈಗ ಭಾರತದಲ್ಲಿ ಈ ಧರ್ಮದವರು ಅಲ್ಪಸಂಖ್ಯಾತರಾಗಿದ್ದು ಕೇವಲ 42 ಲಕ್ಷ ಜನರು ಇದ್ದಾರೆ ಅಂತ 2001ರ ಜನಗಣತಿ ಅಂದಾಜು ಮಾಡಿದೆ. ಈ ಧರ್ಮದ ಕೆಲವರು ಬೆಲ್ಜಿಯಂ, ಕೆನಡಾ, ಹಾಂಗ್ಕಾಂಗ್, ಜಪಾನ್, ಸಿಂಗಪೂರ್, ಯುಎಸ್ಎಗಳಿಗೆ ವಲಸೆ ಹೋಗಿದ್ದಾರೆ. ಇವರಲ್ಲಿ ಅಕ್ಷರಸ್ಥ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ. ಅದು 91.4ರಷ್ಟು ಇದೆ. ಈ ಧರ್ಮದವರ ಕೈಬರಹದ ಪ್ರತಿಗಳು ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದವುಗಳಾಗಿವೆ. ತೀರ್ಥಂಕರಾದ ಅರಿಷ್ಟನೇಮಿ, ಪಾರ್ಶ್ವನಾಥ ಮಹಾವೀರನಿಗಿಂತ ಹಿಂದಿನವರು. ಉತ್ತರಾಧ್ಯಾಯ ಸೂತ್ರಗಳಲ್ಲಿ ಪಾರ್ಶ್ವನಾಥನ ಹೆಸರು ಕಂಡು ಬಂದಿರುವುದಾಗಿ ತಿಳಿದುಬಂದಿದೆ. ಇನ್ನು ಕರ್ನಾಟಕ ದಕ್ಷಿಣ ಭಾರತದಲ್ಲಿನ ಒಂದು ರಾಜ್ಯ. ಜೈನ ಧರ್ಮ ಕರ್ನಾಟಕದಲ್ಲಿ ಬಹಳ ಹಿಂದಿನಿಂದಲೂ ಪ್ರಚಲಿತವಾಗಿದೆ. ಇಲ್ಲಿ ಹಲವು ಸಾಮ್ರಾಜ್ಯಗಳು ಅಂದರೆ ಪಶ್ಚಿಮ ಗಂಗರು, ಕದಂಬರು, ಪಲ್ಲವರು, ರಾಷ್ಟ್ರಕೂಟರು, ನೋಳಬಂದರು, ಬಲ್ಲಾಳರು, ಚಾಲುಕ್ಯರು, ಹೊಯ್ಸಳರು ಜೈನ ಧರ್ಮಕ್ಕೆ ಆಶ್ರಯ ನೀಡಿದ್ರು. ಕರ್ನಾಟಕದಲ್ಲಿ ಜೈನ ಧರ್ಮದ ಹಲವು ಸ್ಮಾರಕಗಳು ಇವೆ. ಇದರಲ್ಲಿ ಬಸದಿಗಳು, ಶಾಸನಗಳು, ಗೊಮ್ಮಟ, ಸ್ತಂಭಗಳು ಕೂಡ ಇವೆ. ಐತಿಹಾಸಿಕವಾಗಿ ಕರ್ನಾಟಕದೊಂದಿಗೆ ಜೈನ ಧರ್ಮದ ಸಂಬಂಧ ಕನಿಷ್ಠ ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೇ ಇದೆ. ಪುರಾಣ ಕಾಲದಲ್ಲಿ ಮಹಾವೀರ ಕರ್ನಾಟಕಕ್ಕೆ ಭೇಟಿ ನೀಡಿ ಹೇಮನಗರ ದೇಶದ ಕುಂತಳ ಅಂದ್ರೆ ಕರ್ನಾಟಕ ಪ್ರದೇಶದಲ್ಲಿನ ರಾಜ ಜೀವಂತರಿಗೆ ಉಪದೇಶ ನೀಡಿದರು ಅಂತ ಹೇಳಲಾಗುತ್ತೆ. ಬಹುಶಃ ಈ ಕಾರಣದಿಂದಾಗಿ ಜೈನ ಧರ್ಮವು ಕರ್ನಾಟಕದಲ್ಲಿ ಹಿಂದಿನಿಂದಲೂ ಪ್ರಚಲಿತವಾಗಿದೆ. ಜೈನ ಧರ್ಮದ ಸ್ಥಳಾಂತರ ಕ್ರಿಸ್ತಪೂರ್ವ 300ರಿಂದ ಪ್ರಾರಂಭವಾಯಿತು. ಭದ್ರಬಾಹು ಎಂಬ ಜೀನ ಮುನಿ ತನ್ನ ಶಿಷ್ಯ ಚಂದ್ರಗುಪ್ತ ಮೌರ್ಯ ಹಾಗೂ ಇತರರೊಂದಿಗೆ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ ಅಥವಾ ರಿಷಿಗಿರಿಯಲ್ಲಿ ತಂಗಿದ್ರು. ತನ್ನ ಜೀವನ ಅಂತ್ಯಕಾಲ ಸಮೀಪಿಸ್ತಾ ಇದ್ದದನ್ನು ಅರಿತು ತನ್ನ ಶಿಷ್ಯರಿಗೆ ಜೈನ ಧರ್ಮ ಪ್ರಚಾರ ಮಾಡೋದಕ್ಕೆ ಹೇಳ್ತಾರೆ. ಇನ್ನು ಸಲ್ಲೇಖನದ ಅರ್ಥ ಕ್ಷೀಣವಾಗು ಅಂತರ್ಥ. ಸಲ್ಲೇಖನಕ್ಕೆ ಸಂಲೇಹನ, ಸಾಂತಾರ, ಸಮಾಧಿ ಮರಣ, ಸನ್ಯಾಸ ಮರಣ ಅಂತ ಹೇಳ್ತಾರೆ.
ಸಲ್ಲೇಖನ ಅಂದ್ರೆ ಮರಣ ಪಡೆಯುವವರೆಗೂ ಉಪವಾಸ ಕೈಗೊಳ್ಳುವುದು ಅಥವಾ ಮರಣಕ್ಕಾಗಿ ಉಪವಾಸ ಕೈಗೊಳ್ಳುವುದು ಅಂತರ್ಥ. ಸಲ್ಲೇಖನಕ್ಕೆ ಅದರದೇ ಆದ ನಿಯಮಾವಳಿಗಳು ಇವೆ. ಸಲ್ಲೇಖನವನ್ನ ಜೈನ ಗುರುಗಳು ಮಾರ್ಗದರ್ಶನದಲ್ಲಿ ಸ್ವೀಕರಿಸಬೇಕು. ಸಲ್ಲೇಖನ ಒಮ್ಮೆಗೆ ನಡೆದು ಬಿಡುವ ಪ್ರಕ್ರಿಯೆ ಅಲ್ಲ. ಸಲ್ಲೇಖನ ಸ್ವೀಕರಿಸಿದ ನಂತರ ಒಂದೊಂದೇ ಆಹಾರವನ್ನ ತ್ಯಜಿಸ್ತಾ ಬರುವುದು. ಮೊದಲಿಗೆ ಘನ ಆಹಾರ ತ್ಯಜಿಸುವುದು, ನಂತರ ಹಾಲು, ನಂತರ ನಿಧಾನಗತಿಯಲ್ಲಿ ನೀರನ್ನು ಕೂಡ ತ್ಯಜಿಸಿ ಉಪವಾಸ ಕೈಗೊಳ್ಳುವುದು ಸಲ್ಲೇಖನದ ಪ್ರಮುಖ ಕ್ರಮವಾಗಿದೆ. ಸಮಾಧಿ ಮರಣಕ್ಕೆ ಕೆಲವು ದಿನಗಳಿಂದ ಹಿಡಿದು ವರ್ಷದವರೆಗೂ ತಗುಲಬಹುದು. ಮಾನಸಿಕ ಹಾಗೂ ದೈಹಿಕ ಹಿಂಸೆಗೆ ಕಾರಣವಾಗುವ ಚಟುವಟಿಕೆಗಳನ್ನು ನಿಲ್ಲಿಸುವುದರ ಮೂಲಕ ಕರ್ಮಕ್ಷಯ ಮಾಡಿಕೊಳ್ಳುವುದು ಮತ್ತು ಮಾನವನ ಬಯಕೆ ಮತ್ತು ದೇಹವನ್ನ ಕೃಶಗೊಳಿಸ್ತಾ ಸಾಗುವುದು ಸಲ್ಲೇಖನದ ಆಶಯ. ಸಲ್ಲೇಖನ ಯಾವುದೇ ಸ್ವಾರ್ಥದ ಉದ್ದೇಶಕ್ಕಾಗಿ ಕೈಗೊಳ್ಳುವಂತಿಲ್ಲ. ವಿಷ ಸೇವನೆ ಅಥವಾ ಹತ್ಯಾರ್ ಬಳಸಿ ಹಿಂಸೆಗೆ ಒಳಪಟ್ಟು ಸಾಯುವಂತಿಲ್ಲ. ಸಾವಿಗಾಗಿ ತಯಾರಿ ನಡೆಸಿ, ಅಭ್ಯಾಸ ನಡೆಸಿ, ಸ್ವ ಇಚ್ಛೆಯಿಂದ ಯೋಚಿತ ಶಾಂತಚಿತ್ತದಿಂದ ಭಾವೋದ್ವೇಗಕ್ಕೆ ಒಳಗಾಗದೆ ಭಾವಪೂರ್ವಕವಾಗಿ ಪಂಚ ನಮಸ್ಕಾರಗಳನ್ನ ಜಪಿಸ್ತಾ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಕೈಗೊಳ್ಳಬೇಕಾಗತ್ತೆ. ಇನ್ನು ಸಲ್ಲೇಖನ ಆತ್ಮಹತ್ಯೆಯಲ್ಲ. ಈ ಮರಣದ ಹಿಂದೆ ಯಾವುದೇ ಉದ್ದೇಶ ಇಲ್ಲ, ಆಕಾಂಕ್ಷೆ ಇಲ್ಲ, ಬಂಧನವಿಲ್ಲ. ಈ ಪವಿತ್ರ ಮರಣವನ್ನ ಅಭ್ಯಾಸ ಮಾಡುವ ವ್ಯಕ್ತಿ ಆಸೆ, ಕೋಪ ಬಂಧನಗಳಿಂದ ಮುಕ್ತವಾಗಿರ್ತಾನೆ. ಹಾಗಾಗಿ ಇದು ಆತ್ಮಹತ್ಯೆಯಲ್ಲ. ಸಾವು ಸಮೀಪ ಆದಾಗ ತನ್ನ ಸಾವು ಹೀಗೇ ಆಗ್ಬೇಕು ಅಂತ ನಿರ್ಧಾರ ಕೈಗೊಳ್ಳೋದೇ ಸಲ್ಲೇಖನ. ಇದು ಗೃಹಸ್ಥ ಸನ್ಯಾಸಿ, ಗಂಡು ಹೆಣ್ಣು, ಬಡವ ಬಲ್ಲಿದ, ವಿದ್ಯಾವಂತ ಅವಿದ್ಯಾವಂತ ಎಂಬ ಭೇದ ಭಾವವಿಲ್ಲದೆ ಆಯ್ಕೆಗೆ ಅವಕಾಶ ಇದೆ. ಇನ್ನು 3 ಸಂದರ್ಭಗಳಲ್ಲಿ ಸಲ್ಲೇಖನಕ್ಕೆ ಅವಕಾಶ ಇದೆ. ಶ್ರೇಷ್ಠ ಜೈನ ಧರ್ಮದಲ್ಲಿ 3 ಸಂದರ್ಭಗಳಲ್ಲಿ ಮಾತ್ರ ಸಲ್ಲೇಖನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಭೀಕರ ಬರಗಾಲ ಬಂದು ತಿಂದುಣ್ಣುವುದಕ್ಕೆ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಸಲ್ಲೇಖನವನ್ನ ವ್ರತವನ್ನ ತೆಗೆದುಕೊಳ್ಳಬಹುದಾಗಿದೆ. ಗುಣಪಡಿಸಲಾಗದ ಕಾಯಿಲೆ ಬಂದು ಹಾಸಿಗೆ ಹಿಡಿಯುವ ಸಂದರ್ಭದಲ್ಲಿ ಬಂದಾಗ, ವಯಸ್ಸಾಗಿ ಇನ್ನೇನು ಸಾವು ಸಂಭವಿಸ್ತಾ ಇದೆ ಅನ್ನುವಾಗ ಆಹಾರವನ್ನ ತ್ಯಜಿಸಿ ದೇವರ ಧ್ಯಾನ ಮಾಡ್ತಾ ಸಮಾಧಿ ಸ್ಥಿತಿಗೆ ತೆರಳುವುದು ಸ್ವ ಇಚ್ಛೆಯಿಂದ ದೇಹದಿಂದ ಆತ್ಮ ಬಂಧನವನ್ನ ಮುಕ್ತಿಗೊಳಿಸುವುದೇ ಸಲ್ಲೇಖನದ ಉದ್ದೇಶವಾಗಿದೆ. ಇದು ಕೂಡ ತಮ್ಮ ಅಸ್ತಿತ್ವದಿಂದ ಇನ್ಯಾವ ಉಪಯೋಗವೂ ಇಲ್ಲ, ಇತರರಿಗೆ ಅದರಿಂದ ಸಮಸ್ಯೆ ಎಂಬ ವಿಚಾರ ಅರಿವಿಗೆ ಬಂದಾಗ ಮಾತ್ರ ಸಲ್ಲೇಖನದ ಆಯ್ಕೆಗೆ ಅವಕಾಶ ಇದೆ. ಸ್ವಂತ ಕೆಲಸಗಳನ್ನು ನಿರ್ವಹಿಸಲು ಮತ್ತು ಸಮಾಜದ ಪರಿವರ್ತನೆಗೆ ದೇಹ ಶಕ್ತವಾಗಿದ್ದು ಇನ್ನಷ್ಟು ಕರ್ತವ್ಯಗಳನ್ನು ಉಳಿಸಿಕೊಂಡಿರುವಾಗ ಸಲ್ಲೇಖನ ತೆಗೆದುಕೊಂಡ್ರೆ ಅದು ಆತ್ಮಹತ್ಯೆಯಾಗತ್ತೆ. ಆದ್ದರಿಂದ ಜೈನ ಸಮುದಾಯದ ಮುನಿಗಳು ತಪಸ್ವಿಗಳು ತಮ್ಮ ಜೀವಮಾನದ ಉದ್ದಕ್ಕೂ ಧರ್ಮ ಪ್ರಸಾರ ಮಾಡಿ ಇಳಿ ವಯಸ್ಸಿನಲ್ಲಿ ಸಲ್ಲೇಖನ ವ್ರತಾಚರಣೆ ಮಾಡುವುದನ್ನ ಕಾಣಸಿಗತ್ತೆ. ಆಂತರಿಕ ಬಯಕೆಗಳನ್ನ ಹತ್ತಿಕ್ಕುವುದು ಅಥವಾ ಕ್ಷಯಿಸುವುದು ಅಥವಾ ಅದನ್ನ ಕಡಿಮೆ ಮಾಡುವುದು ಒಂದು ವಿಧವಾಗಿದೆ. ಕಾಯ ಅಥವಾ ಬಾಹ್ಯ ಸಲ್ಲೇಖನ, ಬಾಹ್ಯ ಹಿಂಸೆಗೆ ಕಾರಣವಾಗುವ ಬಯಕೆಗಳನ್ನ ಕ್ರಿಯೆಗಳನ್ನ ಹತ್ತಿಕ್ಕುವುದು. ಇನ್ನು ಪ್ರಾಚೀನ ಶ್ವೇತಾಂಬರ ಗ್ರಂಥ ಅಚರಂಗ ಸೂತ್ರದಲ್ಲೂ 3 ಬಗೆಯ ಸಲ್ಲೇಖಗಳನ್ನ ವಿವರಿಸಲಾಗಿದೆ. ಭಕ್ತ ಪ್ರತ್ಯಾಖ್ಯಾಯನ, ಸಲ್ಲೇಖನ ಆಚರಿಸುವ ವ್ಯಕ್ತಿ ಏಕಾಂತದಲ್ಲಿ ಹುಲ್ಲುಕಡ್ಡಿಯಿಂದ ಮಾಡಿದ ಹಾಸಿಗೆಯ ಮೇಲೆ ಚಲಿಸದೆ ಸಾಯುವವರಿಗೆ ಆಹಾರ ನೀರು ತ್ಯಜಿಸಿ ಮಲಗುವುದು. ಇಂಗಿತ ಮರಣ, ಖಾಲಿ ನೆಲದ ಮೇಲೆ ಮಲಗ್ತಾನೆ. ಕುಳಿತುಕೊಳ್ಳಲು, ನಿಲ್ಲಲು, ನಡೆಯಲು ಅವಕಾಶವಿದೆ, ಆದರೆ ಆಹಾರ ತ್ಯಜಿಸಿರ್ತಾನೆ. ಇನ್ನು ಪಾದಪೋಪಗನ, ಈ ವಿಧದಲ್ಲಿ ಅಥವಾ ಈ ವಿಧಾನದಲ್ಲಿ ವ್ಯಕ್ತಿ ಆಹಾರ ನೀರು ತ್ಯಜಿಸಿ ಮರಣದವರೆಗೆ ವೃಕ್ಷದ ಹಾಗೆ ಅಚಲವಾಗಿ ನಿಂತಿರ್ತಾನೆ. ಇವು ಪ್ರಮುಖವಾದ ಸಲ್ಲೇಖನ ವೃತ್ತಗಳಾಗಿವೆ. ಇನ್ನು ಶ್ರವಣಬೆಳಗೊಳದಲ್ಲಿ ಈ ಜೈನ ಧರ್ಮದ ಮುನಿಗಳು ಮತ್ತು ಸಾಧು ಸಂತರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೀವೇನಾದರೂ ಜೈನ ಧರ್ಮದ ಮುನಿಗಳನ್ನ ನೋಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಜೈನ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮತ್ತು ಸಲ್ಲೇಖನ ವೃತ ಇದು ಆತ್ಮಹತ್ಯೆನಾ ಅಥವಾ ಇದು ಒಂದು ಹಿಂದೂ ಧರ್ಮದ ಪ್ರಕಾರ ಒಂದು ವೃತವಾಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.